ರಾಜ್ಯ ಸರ್ಕಾರ ಇತ್ತೀಚೆಗೆ ಪರಿಷ್ಕರಿಸಿರುವ ಕನಿಷ್ಠ ವೇತನವನ್ನ ಹಿಂಪಡೆಯಲು ಅಥವಾ ಮರುಪರಿಶೀಲನೆ ನಡೆಸುವ ಯಾವುದೇ ಪ್ರಯತ್ನ ಮಾಡಬಾರದು. ಏನಾದರೂ ಮುಂದುವರೆದರೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಡಿಎಂ ಗೌಡ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆಯಲ್ಲಿ ಸುಮಾರು 25,000ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯದ ಇತರೆ ಇಲಾಖೆಗಳನ್ನ ಸೇರಿಸಿದರೆ ಲಕ್ಷಾಂತರ ಹೊರಗುತ್ತಿಗೆ ನೌಕರರು ಸರ್ಕಾರದ ವಿವಿಧ ಸೇವೆಗಳನ್ನ ನಿರ್ವಹಿಸುತ್ತಿದ್ದಾರೆ. ಇವರ ಜೀವನೋಪಾಯಕ್ಕೆ ಕನಿಷ್ಠ ವೇತನ ಪರಿಷ್ಕರಣೆ ಮಹತ್ವದ ಆಧಾರವಾಗಿದೆ ಎಂದರು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನ ಪರಿಷ್ಕರಿಸಿದ್ದರಿಂದ ಹಲವು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರಲ್ಲಿ ಸಂತಸ ಮೂಡಿತು. ಆದರೆ ಆರ್ಥಿಕ ಇಲಾಖೆಯು ಜುಲೈ 15, 2026ರಂದು ಹೊರಡಿಸಿರುವ ಅಧಿಕೃತ ಜ್ಞಾಪನ ಹಾಗೂ ಜುಲೈ 29ರಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಪ್ರಧಾನ ನಿರ್ದೇಶಕರು ಹೊರಡಿಸಿರುವ ಸುತ್ತೋಲೆಯಿಂದ ನೌಕರರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ ಎಂದರು. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ, ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಏನು ಸಂಗನ ಮಾಡಿದ್ದೀವಿ, ಅದರ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರು ಅಕ್ಷಯ್ ಡಿಎಂ ಗೌಡ ಅಂತ. ಇವತ್ತು ಪ್ರಮುಖವಾಗಿ ಸುದ್ದಿಗೋಷ್ಠಿ ಕರೀಲಿಕ್ಕೆ ಏನಪ್ಪ ಕಾರಣ ಅಂತಂದರೆ, ಏನು ಕನಿಷ್ಠ ವೇತನವನ್ನು ಆರ್ಥಿಕ ಇಲಾಖೆ ಬಜೆಟ್ ಹೊರೆ ಆಗುತ್ತೆ ಅಂತ ಏನು ಹಿಂಪಡೆದಿದ್ದಾರೆ, ಈ ಒಂದು ಕ್ಷುಲ್ಲಕ ಕಾರಣ ನೀಡಿ ಏನು ಎಲ್ಲ ಇಲಾಖೆಗಳಿಗೂ ಅನುದಾನವನ್ನು ರಿಲೀಸ್ ಮಾಡಲಿಕ್ಕೆ ಏನು ತುಂಬ ಮೀನಮೇಷ ಎಣಿಸ್ತಿದೆ. ಹಂಗಾಗಿ ಇವತ್ತು ಸುದ್ದಿಗೋಷ್ಠಿನ ಕರೆದಂಥದ್ದು. ಏಕೆಂದರೆ 22/5/2026ರಂದು ನೂತನ ಕನಿಷ್ಠ ವೇತನ ಪರಿಷ್ಕರಣೆ ಆಗಿತ್ತು. ಮಾನ್ಯ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಒಂದು ಉತ್ತಮವಾದ ನಿರ್ಧಾರವನ್ನು ತಗೊಂಡು ಇವತ್ತು ಲಕ್ಷಾಂತರ ನೌಕರರಿಗೆ ಅನುಕೂಲ ಆಗಲಿ ಅಂತ ನೂತನ ಕನಿಷ್ಠ ವೇತನವನ್ನು ಜಾರಿ ಮಾಡಿದರು. ಆದರೆ ಏನೀಗ ಆರ್ಥಿಕ ಇಲಾಖೆ ಮತ್ತು ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆ ಇವರು ತಾತ್ಕಾಲಿಕವಾಗಿ ಹಿಂಪಡೆದಿದ್ದೀವಿ ಮೌಖಿಕ ನಿರ್ದೇಶನದ ಮೇರೆಗೆ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದು ನೌಕರರಲ್ಲಿ ಮತ್ತು ಗುತ್ತಿಗೆದಾರರಲ್ಲಿ ಏನು ಗುತ್ತಿಗೆ ಪಡೆದಿರ್ತಾರೆ ಏಜೆನ್ಸಿಯವರು, ಅವರು ಯಾಕಂದರೆ ಈಗಾಗಲೇ ಅಡ್ವಾನ್ಸ್ ಪಾವತಿ ಮಾಡಿರೋದ್ರಿಂದ ವೇತನವನ್ನು, ಹಂಗಾಗಿ ಅದನ್ನು ಕ್ಲೈಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅವ್ರಿಗೂ ಆತಂಕ ಇದೆ. ಮತ್ತು ನೌಕರರಿಗೆ ಕನಿಷ್ಠ ವೇತನ ನಿಂತೋಗುವ ಒಂದು ಭೀತಿ ಶುರುವಾಗಿದೆ. ಹಂಗಾಗಿ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ಒಂದಾಗಿ ಪ್ರಮುಖರೊಂದಿಗೆ ಈಗಾಗಲೇ ಮಾತಾಡಿದ್ದೀವಿ. 2.5 ಲಕ್ಷನ ಮುಂದಿನ ತಿಂಗಳೊಳಗಡೆ ಇದನ್ನು ಅವರು ಹಿಂಪಡೆಯಲಿಲ್ಲ ಅಂದರೆ ಏನು ನೂತನ ಕನಿಷ್ಠ ವೇತನ ಜಾರಿಗೊಳಿಸಲಿಲ್ಲ ಅಂದರೆ ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಉಗ್ರ ರೀತಿಯ ಹೋರಾಟನ ಹಮ್ಮಿಕೋಬೇಕು ಅಂತ ಈಗಾಗಲೇ ಸಿದ್ಧತೆ ಮಾಡ್ಕೋತಾ ಇದ್ದೀವಿ.